ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಕಲೇಶಪುರದಲ್ಲಿ ಭೀಕರ ಅಪಘಾತ, ಕಾರು ಆಟೋ ಮುಖಾಮುಖಿ ಡಿಕ್ಕಿ, ಹೊತ್ತಿ ಉರಿದ ಸಿಎನ್ಜಿ ಆಟೋ. ನಾನು ಈ ನಾಡಿನ ಹುಡುಗ, ಇದೇ ನನ್ನ ಸ್ಟೇಟಸ್, ಧೈರ್ಯ ಬಿದ್ರೆ ಕಾಕ್ರೋಚ್ ಪಾರ್ಟಿ ಅಧ್ಯಕ್ಷರಾಗಿ 50 ಸೀಟ್ಗೆ ತೋರಿಸಿ, ಡಿಕೆಶಿಗೆ ನಿಖಿಲ್ ಕುಮಾರಸ್ವಾಮಿ ನೇರ ಸವಾಲ್. ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ರಸ್ತೆ ಬದಿಯ ಮರಗಳು, ಮಳೆಗಾಲದ ಮುನ್ನವೇ ಪರ್ಯಾಯ ರಸ್ತೆ ವಿಸ್ತರಣೆಗೆ ತಕ್ಷಣ ಕ್ರಮ ಕೈಗೊಳ್ಳಿ, ಜಿಲ್ಲಾಡಳಿತಕ್ಕೆ ಬಿಜೆಪಿ ಮುಖಂಡ ಪೃಥ್ವಿ ಅವರೇಕಾಡು ಮನವಿ. ವಾರ್ತೆಗಳ ವಿವರ. ಸಕಲೇಶಪುರ ತಾಲೂಕಿನ ಹಾನ್ಬಾಳು ಸಮೀಪ ಇಂದು ಬೆಳಿಗ್ಗೆ ಕಾರು ಮತ್ತೆ ಸಿಎನ್ಜಿ ಆಟೋ ನಡುವೆ ಭೀಕರ ಅಪಘಾತ ಸಂಭವಿಸಿ 3 ಗಂಭೀರವಾಗಿ ಗಾಯಗೊಂಡಿರತಕ್ಕಂತಹ ಘಟನೆ ನಡೆದಿದೆ. ಹಾನುಬಾಳು ಸಮೀಪದ ರಸ್ತೆಯಲ್ಲಿ ವೇಗವಾಗಿ ಸಾಗುತ್ತಿದ್ದ ಕಾರು ಮತ್ತು ಎದುರಿನಿಂದ ಬರ್ತಾ ಇದ್ದ ಸಿಎನ್ಜಿ ಆಟೋ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಆಟೋ ಪಲ್ಟಿಯಾಗಿ ತಕ್ಷಣವೇ ಬೆಂಕಿಗಾಹುತಿಯಾಗಿದ್ದು, ಗಾಯಾಳುಗಳನ್ನು ತಕ್ಷಣ ಸ್ಥಳೀಯರು ಹಾಗೂ ಸಾರ್ವಜನಿಕರು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಅಪಘಾತ ಸಂಭವಿಸಿದ ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಭಾರಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿರ್ತಕ್ಕಂಥ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಗೃಹಲಕ್ಷ್ಮಿ ಯೋಜನೆಯಡಿ ಬರೋಬ್ಬರಿ 5,000 ಕೋಟಿ ರೂಪಾಯಿ ಲೂಟಿಯಾಗಿದೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಜೆಡಿಎಸ್ ಅನ್ನ ಕಾಕ್ರೋಚ್ ಪಾರ್ಟಿ ಎಂದು ಟೀಕಿಸಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಅವರು, ಡಿಸಿಎಂ ಅವರೇ ಆ ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷರಾಗಲಿ, ಅವರ ನೇತೃತ್ವದಲ್ಲೇ ಪಕ್ಷ ಕಟ್ಟಿ ಮುಂಬರುವ ಚುನಾವಣೆಯಲ್ಲಿ ಕನಿಷ್ಠ 50 ಸೀಟುಗಳನ್ನು ಗೆದ್ದು ತೋರಿಸಲಿ ನೋಡೋಣ ಎಂದು ಸವಾಲು ಹಾಕಿದರು. ಜೊತೆಗೆ, ನಾನು ಈ ಕನ್ನಡ ನಾಡಿನ ಹುಡುಗ, ಪ್ರಾಮಾಣಿಕವಾಗಿ ತೆರಿಗೆ ಕಟ್ತಾ ಇದ್ದೇನೆ, ನಾಡಿನ ಜನರ ಪರವಾಗಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪ್ರಶ್ನೆ ಕೇಳುತ್ತಿದ್ದೇನೆ, ಇದೇ ನನ್ನ ಸ್ಟೇಟಸ್ ಎಂದರು. ಗೃಹಲಕ್ಷ್ಮಿ ಯೋಜನೆ ಆರಂಭವಾದಾಗಿನಿಂದ ಒಟ್ಟು 21 ಕಂತುಗಳ ಹಣ ಬಿಡುಗಡೆಯಾಗಬೇಕಿತ್ತು. ಆದರೆ 2023-24ರಲ್ಲಿ 8 ಕಂತು ಹಾಗೂ 2024-25ರಲ್ಲಿ ಕೇವಲ 10 ಕಂತುಗಳನ್ನು ಮಾತ್ರ ನೀಡಲಾಗಿದೆ. ಸದನದಲ್ಲಿ ಸಚಿವರು ಸುಳ್ಳು ಮಾಹಿತಿ ನೀಡಿ 2 ಕಂತಿನ ಹಣ ಬಿಡುಗಡೆ ಮಾಡದೆ ಮುಚ್ಚಿಟ್ಟಿದ್ದಾರೆ ಎಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯ ಸಂಪೂರ್ಣ ಲೆಕ್ಕಾಚಾರವನ್ನು ಮಾಧ್ಯಮಗಳ ಮುಂದೆ ತೆರೆದಿಟ್ಟರು. ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರಿ, ಹೊಸದಾಗಿ ಸೋಷಿಯಲ್ ಮೀಡಿಯಾ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ತಾವು ನೋಡಿರ್ಬೋದು, 2-3 ದಿನದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ. ಒಂದು ಕೆಲಸ ಮಾಡ್ಲಿ, ಅವ್ರಿಗೆ ಹೊಸದಾಗಿ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ದು ನಾನು ಹೋಗಲ್ಲ. ಯಾಕಂದ್ರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮನೆ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನ ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮನೆ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ, ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದೆಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು NDA ಮಿತ್ರಕೂಟದಿಂದ ಆಚೆ ಬಂದಾಯ್ತು, ಹೊರಗಡೆ ಬಂದಾಯ್ತು, ಹೆಜ್ಜೆ ಇಟ್ಟಾಯ್ತು. ಅಲ್ಲೆಲ್ಲೋ ತಮಿಳುನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಏನೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯ್ತು, ಅದರಿಂದ ಹೊರಗಡೆ ಆಗ್ತಾ ಇತ್ತು ಅವನ್ನ. ಹೌದಲ್ವಾ? ಒಂದ್ ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಅಧ್ಯಕ್ಷ ಆಗಲಿ, ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯನ್ನು 50 ಸೀಟ್ ಗೆದ್ದು ಯಾರು DCM ಅವರು ಕಾಂಗ್ರೆಸ್ ಪಾರ್ಟಿಗೆ ಅಧ್ಯಕ್ಷ ಅಲ್ಲ. ಅಲ್ಲ ಸಾರ್, ನಮ್ಗೆ ಕೇಳಿಸಲ್ಲ. ಪ್ರಾದೇಶಿಕ ಪಕ್ಷ 17 ಸೀಟು, 1 ಸೀಟು, 2 ಸೀಟು ಅಂತಾರಲ್ಲ. ಈಗ ಅವ್ರಿಗೆ ಯಾಕೆ ಗೊತ್ತಾರ ಒಂದು ಪ್ರಾದೇಶಿಕ ಪಕ್ಷ ಸಪರೇಟ್ ಆಗಿ ಕಟ್ಟಿ ಅನ್ನೋದು ಒಂದು ಸಂಚಲನ ಸೃಷ್ಟಿಯಾಗಿದೆಯಲ್ಲ. ಯಾಕೆ ಹೇಳ್ತಾ ಇದ್ದೀವಿ ಗೊತ್ತಾ? ನಿನ್ನೆ ಫ್ರೀಡಮ್ ಪಾರ್ಕ್ ಅಲ್ಲಿ ನಿಲ್ಸ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಐ ಎಂ ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. ಐ ಎಂ ಕಾಕ್ರೋಚ್ ಅಂತ ಟಿ ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂತ ದುರಂತ ಅಂದ್ರೆ ಕಾಂಗ್ರೆಸ್ ಪಕ್ಷದ್ದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದು ಏನು ಎಂತ ಆಡ ಅಗ್ಲ ಡೀಪ್ ಅನಾಲಿಸಿಸ್ ಮಾಡ್ದಿರ. ಮಳೆಗಾಲ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75 ಹಾಗೂ ಚಾರ್ಮುಡಿ ಘಾಟ್ ಭಾಗದಲ್ಲಿ ಉಂಟಾಗುವ ವಾಹನ ಸಂಚಾರ ಸಮಸ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ದೊಡ್ಡತಪ್ಲು ಹೆಬ್ಸಾಲೆ ಮಾರ್ಗದ ಪರ್ಯಾಯ ರಸ್ತೆಯನ್ನು ತಕ್ಷಣ ಅಭಿವೃದ್ಧಿಪಡಿಸುವಂತೆ ಬಿಜೆಪಿ ಮುಖಂಡ ಪೃಥ್ವಿ ಅವರೇಕಾಡು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ.
ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ದೊಡ್ಡ ತಪ್ಪಲು ಭಾಗದಿಂದ ಆರಂಭವಾಗಿ ನಡಲಿ ಮಾರ್ಗವಾಗಿ ಹೆಬ್ಸಾಲೆ ಮೂಲಕ ಸಕಲೇಶಪುರ ಮೂಡಿಗೆರೆ ರಾಜ್ಯ ಹೆದ್ದಾರಿಯನ್ನು ಸಂಪರ್ಕಿಸುವ ಈ ರಸ್ತೆ ಅತ್ಯಂತ ಪ್ರಮುಖ ಪರ್ಯಾಯ ಮಾರ್ಗವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಳೆಗಾಲದಲ್ಲಿ ಚಾರ್ಮುಡಿ ಘಾಟ್ ಭಾಗದಲ್ಲಿ ರಸ್ತೆ ಕುಸಿತ, ಸಂಚಾರ ದಟ್ಟಣೆ ಅಥವಾ ಇತರೆ ತಾಂತ್ರಿಕ ಸಮಸ್ಯೆಗಳು ಉಂಟಾದಾಗ ಉಡುಪಿ, ಮಂಗಳೂರು ಹಾಗೂ ಕಡೂರು ಭಾಗಗಳಿಗೆ ತೆರಳುವ ವಾಹನಗಳು ಇದೇ ಮಾರ್ಗವನ್ನು ಅವಲಂಬಿಸಬೇಕಾಗುತ್ತದೆ. ಅದೇ ರೀತಿ ದೋಣಿಗಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳು ಅಥವಾ ಭೂಕುಸಿತದಿಂದ ವಾಹನ ಸಂಚಾರ ಸ್ಥಗಿತಗೊಂಡ ಸಂದರ್ಭದಲ್ಲಿಯೂ ಈ ರಸ್ತೆಯನ್ನ ಪರ್ಯಾಯ ಮಾರ್ಗವಾಗಿ ಬಳಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಪ್ರಸ್ತುತ ಈ ರಸ್ತೆಯ ಎರಡೂ ಬದಿಗಳಲ್ಲೂ ಗಿಡಗಂಟೆಗಳು ಹೆಚ್ಚಾಗಿ ಬೆಳೆದು ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ. ಕೆಲವು ಕಡೆ ಮರದ ಕೊಂಬೆಗಳು ರಸ್ತೆಯ ಮೇಲೆಯೇ ವಾಲಿರುವುದರಿಂದ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಈಗಾಗಲೇ ಕಿರಿದಾಗಿರುವ ಕಾರಣ ಮಳೆಗಾಲ ಆರಂಭವಾಗುವ ಮೊದಲು ಕಾಡು ತೆರವುಗೊಳಿಸಿ ರಸ್ತೆಯನ್ನು ಅಗಲೀಗೊಳಿಸುವ ಕಾರ್ಯ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಜಿಲ್ಲಾಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ರಸ್ತೆ ಸ್ವಚ್ಛತೆ, ಬದಿಗಳ ತೆರವು ಹಾಗೂ ಅಗತ್ಯವಿರುವ ಕಡೆ ರಸ್ತೆ ವಿಸ್ತರಣೆ ಕಾಮಗಾರಿಗಳನ್ನು ಕೈಗೊಳ್ಳಬೇಕು. ಇದರಿಂದ ಮಳೆಗಾಲದಲ್ಲಿ ಸಂಭವಿಸಬಹುದಾದ ಸಂಚಾರ ದಟ್ಟಣೆ ಮತ್ತು ಸಾರ್ವಜನಿಕರ ತೊಂದರೆಗಳನ್ನು ಬಹುಮಟ್ಟಿಗೆ ತಪ್ಪಿಸಬಹುದು ಎಂದು ಪೃಥ್ವಿ ಅವರೇಕಾಡು ತಿಳಿಸಿದ್ದಾರೆ. ಈ ಕುರಿತು ಅವರು ವಾಹನದಲ್ಲಿ ಪ್ರಯಾಣಿಸುವ ವೇಳೆ ಸೆಲ್ಫಿ ವಿಡಿಯೋ ಮೂಲಕ ಸಾರ್ವಜನಿಕ ಹಾಗೂ ಅಧಿಕಾರಿಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಈ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ 75ರಿಂದ ದೊಡ್ಡತಪ್ಲು ಎಂಬಲ್ಲಿ, ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸುವ ದೊಡ್ಡತಪ್ಲು ಎಂಬಲ್ಲಿಂದ ನಡಳ್ಳಿ ಮಾರ್ಗವಾಗಿ ಹೆಬ್ಸಾಲೆ ಮುಖಾಂತರ ಸಕಲೇಶಪುರ, ಮೂಡಿಗೆರೆ ರಾಜ್ಯ ಹೆದ್ದಾರಿಯನ್ನು ಸಂಪರ್ಕಿಸುವ ರಸ್ತೆ. ಈ ರಸ್ತೆ ಎಷ್ಟು ಪ್ರಮುಖ ಅಂದರೆ, ಮಳೆಗಾಲದಲ್ಲಿ ಚಾರ್ಮುಡಿ ಘಾಟಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿ ಆ ಉಡುಪಿ ವಿಲ್ಲುಪುರಂ ಹೈವೇ ಹೋಗುವ ಮತ್ತು ಕಡೂರು ಮಂಗಳೂರು ಹೈವೇ ಹೋಗುವ ಚಾರ್ಮುಡಿ ಘಾಟಲ್ಲಿ ಏನಾದ್ರು ರಸ್ತೆ ಸಮಸ್ಯೆ ಆಗಿ ಟ್ರಾಫಿಕ್ಕಿಗೆ ತೊಂದರೆ ಆದರೆ ಮೂಡಿಗೆರೆ ಭಾಗದ ಆ ಕಡೆಯಿಂದ ಜನ ಈ ರಸ್ತೆ ಮುಖಾಂತರ ಬಂದು ದೊಡ್ಡತಪ್ಪಲಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕ ಮಾಡ್ತಾರೆ. ಹಾಗೆ ದೊಡ್ಡತಪ್ಪಲಿಂದ ಮುಂದಿನ ಭಾಗದಲ್ಲಿ ದೋಣಗಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನಾದ್ರು ಇದು ಮಳೆಗಾಲದಲ್ಲಿ ನಿರಂತರ ಏನಾದ್ರು ಸಮಸ್ಯೆ ಆಗ್ತಾ ಇರುತ್ತೆ ಹಾಗೂ ಏನಾದ್ರು ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಅವಾಗ ಸಂಪೂರ್ಣ ಜಾಮ್ ಆದಾಗ ಈ ರಸ್ತೆಯನ್ನು ಪರ್ಯಾಯ ರಸ್ತೆಯನ್ನಾಗಿ ಉಪಯೋಗಿಸ್ತಾರೆ. ಈ ರಸ್ತೆಗೆ ಇದು ಕಾಂಕ್ರೀಟ್ ರಸ್ತೆ ಇದೆ. ಈ ರಸ್ತೆಯ ಪಕ್ಕದಲ್ಲಿ ಈಗಾಗಲೇ ಗಿಡಗಂಟೆಗಳು ಬೆಳೆದು ರಸ್ತೆಗೆ ಬೀಳ್ತಾ ಇದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ಹಾಗೂ ರಾಷ್ಟ್ರೀಯ ಹೆದ್ದಾರಿ ಮತ್ತು PWD ಇಲಾಖೆ ಸಕಲೇಶಪುರ ಇವರಿಗೆ ಈಗಲೇ ಈ ಕಾಡನ್ನು ಕಡಿದು ಸ್ವಲ್ಪ ರಸ್ತೆಯನ್ನು ಸರಿಯಾಗಿ ಇಟ್ಕೊಳ್ಳಿ ಅಂತ. ಆ ಮಳೆಗಾಲದಲ್ಲಿ ಆ ಟ್ರಾಫಿಕ್ ಜಾಮ್ ಆದಾಗ ಅವತ್ತು ಗೋಳಾಡೋಕ್ಕಿಂತ ಈಗಲೇ ಈ ಸೈಡಲ್ಲಿರೋಂಥ ಕಾಡನ್ನೆಲ್ಲ ಕಡಿದು ಸ್ವಲ್ಪ ರಸ್ತೆನ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಕಳೆದ 2022ರ ಮಹಾಶಿವರಾತ್ರಿಯಂದು ನಡೆದಿದ್ದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದ ಭೀಕರ ಕಲ್ಲು ತೂರಾಟ ಮತ್ತೆ ಗಲಾಟೆಗೆ ಸಂಬಂಧಿಸಿದ ಒಟ್ಟು 13 ಪ್ರಕರಣಗಳನ್ನು ಹಿಂಪಡೆಯಲು ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗದ ಮೇಲೆ ಮಲಮೂತ್ರ ಎಸಗಿ ಅಪಚಾರ ಎಸಗಲಾಗಿತ್ತು ಎಂಬ ಆರೋಪ ಕೇಳಿಬಂದಿತ್ತು. ಆ ಅಪಚಾರವನ್ನು ಸ್ವಚ್ಛಗೊಳಿಸಲು ಹಿಂದೂ ಕಾರ್ಯಕರ್ತರು ಮುಂದಾದಾಗ ಮತ್ತೊಂದು ಕೋಮಿನ ಜನರಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಈ ವೇಳೆ ತೀವ್ರ ಮಾತಿನ ಚಕಮಕಿ ನಡೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಭೀಕರ ಕಲ್ಲು ತೂರಾಟ ನಡೆದಿತ್ತು. ಆ ವೇಳೆ ಗಲಭೆಕೋರರು ಸಾರ್ವಜನಿಕ ಆಸ್ತಿಪಾಸ್ತಿ ಮಾತ್ರವಲ್ಲದೆ ಸ್ಥಳಕ್ಕೆ ಭೇಟಿ ನೀಡಿದ ಕಲಬುರಗಿ ಜಿಲ್ಲಾಧಿಕಾರಿ ಹಾಗೂ ಅಂದಿನ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಕಾರುಗಳ ಮೇಲೂ ಕಲ್ಲು ತೂರಿ ಗಾಜುಗಳನ್ನು ಪುಡಿ ಮಾಡಿದರು. ಸಾಕಷ್ಟು ಜನರ ಮೇಲೆ ಕಲ್ಲು ತೂರಾಟ ನಡೆಸಿ ಮಚ್ಚು ಮತ್ತು ಲಾಂಗ್ಗಳಿಂದ ಜೀವ ಬೆದರಿಕೆ ಹಾಕಿದ ಆರೋಪಗಳು ಕೇಳಿ ಬಂದಿದ್ದವು. ಈ ಸಂಬಂಧ ಪೊಲೀಸರು ನೂರಾರು ಜನರ ವಿರುದ್ಧ ಪ್ರಕರಣ ದಾಖಲಿಸಿದ್ದರು. ಆದರೆ ಈಗ ಲಾಡ್ಲೆ ಮಶಾಕ್ ದರ್ಗಾ ಕಮಿಟಿಯು ಸ್ಪೀಕರ್ UT ಖಾದರ್ ಅವರಿಗೆ ಕೇಸ್ ಹಿಂಪಡೆಯುವಂತೆ ಮನವಿ ಸಲ್ಲಿಸಿತ್ತು. ಈ ಮನವಿಯನ್ನು ಪುರಸ್ಕರಿಸಿದ UT ಖಾದರ್ ಅವರು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದರು. ಇದೀಗ ನಿನ್ನೆಯ ಸಚಿವ ಸಂಪುಟ ಸಭೆಯಲ್ಲಿ ಈ 13 ಪ್ರಕರಣಗಳನ್ನು ಅಧಿಕೃತವಾಗಿ ಹಿಂಪಡೆಯುವ ಮೂಲಕ ನೂರಾರು ಆರೋಪಿಗಳನ್ನು ಸರ್ಕಾರ ಪಾರು ಮಾಡಿದೆ. ಇದು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಎಂದು ಹಿಂದೂ ಸಂಘಟನೆಗಳು ಹಾಗೂ ವಿಪಕ್ಷಗಳು ಸರ್ಕಾರದ ವಿರುದ್ಧ ಕೆಂಡ ಕಾರುತ್ತಿವೆ. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಪೆಟ್ರೋಲ್ ಬೆಲೆ ಏರಿಕೆ ಕುರಿತು ಸಚಿವ ಸಂತೋಷ್ ಲಾಡ್ ಅವರು ಮಾಧ್ಯಮಗಳಿಗೆ ಮಹತ್ವದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ.
ಪೆಟ್ರೋಲ್ ದರ ಏರಿಕೆ ವಿರುದ್ಧ ವಿರೋಧ ಪಕ್ಷಗಳು ನಡೆಸುತ್ತಿರುವ ಪ್ರತಿಭಟನೆಯನ್ನ ಸಚಿವ ಸಂತೋಷ್ ಲಾಡ್ ಅವರು ಕಾಕ್ರೋಚ್ ಪಾರ್ಟಿ ಮೂವ್ಮೆಂಟ್ ಎಂದು ಲೇವಡಿ ಮಾಡಿದರಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಇಂತಹ ಚಳುವಳಿಗಳು ಸ್ವಾಗತಾರ್ಹ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ ರಾಜಕೀಯ ಪ್ರೇರಿತ ಪ್ರತಿಭಟನೆಗಿಂತ ಇಂಧನ ಬೆಲೆ ಏರಿಕೆ ವಿರುದ್ಧ ಜನರು ಒಟ್ಟಾಗಿ ಹೋರಾಟ ನಡೆಸಬೇಕು ಎಂದು ಸಚಿವರು ಕರೆ ನೀಡಿದರು. ಕಳೆದ 12 ವರ್ಷಗಳಿಂದ ಕೇಂದ್ರ ಸರ್ಕಾರ ಪೆಟ್ರೋಲ್ ಮೇಲಿನ ಸಬ್ಸಿಡಿಯನ್ನ ನೀಡದಿರುವುದನ್ನು ಪ್ರಶ್ನಿಸಿದ ಅವರು, ಹಿಂದೆ ಕಾಂಗ್ರೆಸ್ ಸರ್ಕಾರ ನೀಡಿದ್ದ ಸಬ್ಸಿಡಿಯನ್ನ ಕೇಂದ್ರವು ಈಗಲೂ ಮುಂದುವರಿಸಬೇಕು ಎಂದು ಆಗ್ರಹಿಸಿದರು. ಕೊಡ್ತಾ ಇತ್ತು, ಅದೇ ತರ ಸಬ್ಸಿಡಿ ಕೊಟ್ಟಿದ್ರೆ ಇವತ್ತು $30 $40 ಡೀಸೆಲ್ ಪೆಟ್ರೋಲ್ ಸಿಕ್ಕಿರೋದು. ಯಾಕಂದ್ರೆ ಓವರ್ ಆಲ್ ಬೈಯಿಂಗ್ ಪ್ರೈಸ್ $30 ಕಮ್ಮಿ ಇರೋದ್ರಿಂದ ಮನಮೋಹನ್ ಸಿಂಗ್ ಅವರು ಸರ್ಕಾರದಲ್ಲಿ ಇರತಕ್ಕಂಥ ಸಬ್ಸಿಡಿ ಕೊಟ್ಟಿದ್ರೆ, ನಾನು ಬಹಳ ಸಲ ಹೇಳಿದ್ದೀನಿ, ನೀವು ಕೇಳಿಸ್ಕೊಳ್ಬೇಕಿದ್ರೆ ನಮ್ಮ ಕಾಲದಲ್ಲಿ ರಿಲಯನ್ಸ್ ಬಂಕ್ ನಡೀತಾ ಇರಲಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ನಾವೇನು ಆಯಿಲ್ ಖರೀದಿ ಮಾಡ್ತಾ ಇದ್ವಿ, ಅದ್ರ ಮೇಲೆ ನಾವು ತುಂಬಾ ಸಬ್ಸಿಡಿ ಕೊಡ್ತಾ ಇದ್ವಿ. ಅದಕ್ಕೆ ಪ್ರೈವೇಟ್ ಕಂಪನೀಸ್ ನಡೀತಾ ಇಲ್ಲ. ಕಳೆದ 12 ವರ್ಷದಲ್ಲಿ ಇವತ್ತು ಅದಾನಿ ಕಂಪನಿಗಳು, ಅಂಬಾನಿ ಕಂಪನಿಗಳು ದುಡ್ಡು ಮಾಡೋದ್ರ ಜೊತೆಗೆ ಇವತ್ತು ಗವರ್ಮೆಂಟ್ ಆಫ್ ಇಂಡಿಯನ್ ಬಂಕ್ಸ್ ಏನಿದಾವೆ, BPCL ಆಗಿರ್ಬೋದು, ಇಂಡಿಯನ್ ಆಯಿಲ್ ಕಂಪನಿಗಳು, ಅದಕ್ಕೆ ₹1 ಕಮ್ಮಿನಲ್ಲಿ ಮಾರ್ಕೆಟ್ ನಲ್ಲಿ ಇವತ್ತು ಡೀಸೆಲ್ ಕೊಡ್ತಾ ಇದ್ದಾರೆ. ಕಾರಣ ಏನು? ದೇಶ ಪ್ರೇಮಿ, ದೇಶ ಬಗ್ಗೆ ಬಹಳ ಭಕ್ತಿ ಇರತಕ್ಕಂಥ ಬಿಜೆಪಿ ಅವರು ದಯಮಾಡಿ ನಮ್ಮ ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ರಾಜ್ಯದಲ್ಲಿ ರಸಗೊಬ್ಬರ ಪೂರೈಕೆ ಹಾಗೂ ರೈತರ ಆತ್ಮಹತ್ಯೆ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಹೇಳಿಕೆಗಳ ವಿರುದ್ಧ ಕೃಷಿ ಸಚಿವ N ಚೆಲುವರಾಯಸ್ವಾಮಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಎದುರಾಗಿರುವ ರಸಗೊಬ್ಬರ ಕೊರತೆಯ ಕುರಿತು ಮಾತನಾಡಿದ ಸಚಿವರು, ರಸಗೊಬ್ಬರವನ್ನು ನಾವೇ ನೇರವಾಗಿ ಪರ್ಚೇಸ್ ಮಾಡಲು ಆಗಲ್ಲ, ಕೇಂದ್ರ ಸರ್ಕಾರವೇ ಅದನ್ನು ನಮಗೆ ಸಪ್ಲೈ ಮಾಡಬೇಕು. ಇದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರದಾಗಿದೆ. ಸ್ವತಃ ಪ್ರಧಾನಿ ಮೋದಿಯವರೇ ರಸಗೊಬ್ಬರ ಕಡಿಮೆ ಬಳಕೆ ಮಾಡುವಂತೆ ಮತ್ತು ಕೊರತೆ ಇರುವುದರಿಂದ ಎಚ್ಚರಿಕೆಯಿಂದ ನಿಭಾಯಿಸುವಂತೆ ಹೇಳಿದ್ದಾರೆ ಎಂದು ತಿಳಿಸಿದರಲ್ಲದೆ, ನಾವು ಕೇಂದ್ರದ ಮೇಲೆ ಸುಮ್ಮನೆ ದೂರು ಹೇಳುತ್ತಿಲ್ಲ. ಕಳೆದ ಬಾರಿಯೂ ರಸಗೊಬ್ಬರ ಕಡಿಮೆಯಾದಾಗ ಬಿಜೆಪಿಯವರು ವಿರೋಧ ಮಾಡಿದ್ರು, ಆದರೆ ಆಮೇಲೆ ಅವರಿಗೆ ಸತ್ಯ ಗೊತ್ತಾಗಿ ಸುಮ್ಮನಾದ್ರು. ಈ ಬಾರಿಯೂ ಗೊಬ್ಬರ ಕಡಿಮೆ ಇರುವುದು ನಿಜ. ರೈತರಿಗೆ ತೊಂದರೆಯಾಗದಂತೆ ಮುಂಗಾರು ಅವಧಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಯಾರು ಕೂಡ ಗೊಬ್ಬರವನ್ನ ಸ್ಟಾಕ್ ಮಾಡಬಾರದು. ಕಾಳಸಂತೆಯಲ್ಲಿ ಮಾರಾಟವಾಗದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಲಾಗಿದೆ ಎಂದು ಭರವಸೆ ನೀಡಿದರು. ಆತ್ಮಹತ್ಯೆ ಪ್ರಕರಣ ಬಗ್ಗೆ ಚರ್ಚೆ ಮಾಡ್ತಾರೆ. ನನಗೇನೋ ಅವರಿಗೆ ಮಾಹಿತಿ ಇಲ್ಲದೇ ಇರಲ್ಲ. ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜಕೀಯ ಸ್ಥಿತಿಗತಿ ಗೊತ್ತಿಲ್ಲ ಅಂತ ಹೇಳಲ್ಲ. ಬಟ್ ಅಂದರೆ ಯಾಕೆ ಅಂತ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಒಂದು, ನಮ್ಮ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಒಂದು ಏನು ಆತ್ಮಹತ್ಯೆ ಪ್ರಕರಣ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಅದ್ರ ಮೇಲೆ FIR ಆಗಿದೆ. ಅಲ್ಲಿ ಕೂಲಿ ಮಾಡೋದು FIR ಆಗುತ್ತೆ, ರೈತರಿಂದ ಆತ್ಮಹತ್ಯೆ ಆದರೂ FIR ಆಗುತ್ತೆ. ಈ ಥರ ಯಾವ ಸಂದರ್ಭದಲ್ಲಿ ಆತ್ಮಹತ್ಯೆ ಆದಷ್ಟು FIR ಆಗುತ್ತೆ. ಕೃಷಿಗೆ ಸಂಬಂಧಿಸಿದ ಒಂದೇ ಆಗುತ್ತೆ. ಅದರ ಮಾಹಿತಿ ಹಿಡ್ಕೊಂಡು ಮಾತಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸೋಲು ಬರುತ್ತೆ. ಸೊ ಇವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದರು, ಅವಾಗ ಏನಿತ್ತು ಮತ್ತು ಇವತ್ತು ಆತ್ಮಹತ್ಯೆಗಳನ್ನು ರೈತ ಆತ್ಮಹತ್ಯೆಗಳಂತ ಎಲ್ಲ ಆತ್ಮಹತ್ಯೆಗಳನ್ನು ರೈತ ಆತ್ಮಹತ್ಯೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ತಪ್ಪು. ಕೃಷಿ ಸಂಬಂಧಪಟ್ಟಂಥ ಕೃಷಿ ಮಾಡೋ ಅಂಥ ಕೃಷಿ ರಾಜಧಾನಿಯಲ್ಲಿ ನಿನ್ನೆ ಸಂಜೆ ಸುರಿದ ಭಾರೀ ಗಾಳಿ ಮಳೆಗೆ ಮಹಾಲಕ್ಷ್ಮಿ ಲೇಔಟ್ ಹಾಗೂ ನಂದಿನಿ ಲೇಔಟ್ನ ಹಲವು ಪ್ರದೇಶಗಳು ತತ್ತರಿಸಿ ಹೋಗಿದ್ದಾವೆ. ಪ್ರಮುಖವಾಗಿ ನಂದಿನಿ ಲೇಔಟ್ನ 4ನೇ ಬಡಾವಣೆಯಲ್ಲಿ ವರುಣನ ಅಬ್ಬರಕ್ಕೆ ಭಾರೀ ಪ್ರಮಾಣದ ಹಾನಿ ಸಂಭವಿಸಿದ್ದು, ಸಾರ್ವಜನಿಕರು ಆತಂಕದಲ್ಲಿ ರಾತ್ರಿಯನ್ನ ಕಳೆಯುವಂತಾಗಿದೆ. ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಮಹಾಲಕ್ಷ್ಮಿ ಲೇಔಟ್ ಮತ್ತು ನಂದಿನಿ ಲೇಔಟ್ನಲ್ಲಿ ದೊಡ್ಡ ಗಾತ್ರದ ಬೃಹತ್ ಮರಗಳು ಬುಡ ಸಮೇತ ರಸ್ತೆಗಳಿಗೆ ಉರುಳಿ ಬಿದ್ದಿವೆ. ಕೆಲವು ಕಡೆ ವಸತಿ ಪ್ರದೇಶದ ಮನೆಗಳ ಮೇಲೆಯೇ ಮರಗಳು ಬಿದ್ದಿದ್ದು ನಿವಾಸಿಗಳು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಹಲವಾರು ಆಟೋ ಹಾಗೂ ಕಾರುಗಳ ಮೇಲೆ ಮರಗಳು ಬಿದ್ದ ಪರಿಣಾಮ ವಾಹನಗಳು ಭರ್ಜರಿತಗೊಂಡು ಭಾರೀ ನಷ್ಟ ಉಂಟಾಗಿದೆ. ಮರಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಕೆಲ ಪ್ರದೇಶಗಳಲ್ಲಿ ಸಂಚಾರ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಮಳೆಹಾನಿ ಸಂಭವಿಸಿದ ತಕ್ಷಣವೇ ಎಚ್ಚೆತ್ತ ಬಿಬಿಎಂಪಿ ಸಿಬ್ಬಂದಿ ಹಾಗೂ ಸ್ಥಳೀಯ ಅಧಿಕಾರಿಗಳು ನಿನ್ನೆ ರಾತ್ರಿಯಿಂದಲೇ ಜೆಸಿಬಿ ಮತ್ತು ಯಂತ್ರಗಳ ಸಹಾಯದಿಂದ ಮರ ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಆರಂಭಿಸಿದ್ದು, ಕ್ಷೇತ್ರದ ಶಾಸಕರಾದ ಕೆ ಗೋಪಾಲಯ್ಯ ಅವರು ಮಳೆಹಾನಿಗೊಳಗಾದ ಸ್ಥಳಗಳಿಗೆ ತಡರಾತ್ರಿಯೇ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಅವರು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಕ್ಷಣವೇ ರಸ್ತೆಗಳನ್ನು ಮುಕ್ತಗೊಳಿಸಲು ಮತ್ತು ತುರ್ತು ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಮಾಜದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇತ್ತು. ಅದನ್ನು ಹೋಗಲಾಡಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಸಮಾಜಕ್ಕೆ ಅಂಟಿಕೊಂಡಿರುವ ಭ್ರಷ್ಟಾಚಾರ ಎಂಬ ರೋಗವನ್ನ ಶಸ್ತ್ರಚಿಕಿತ್ಸೆ ಮಾಡಲು ನಾವೆಲ್ಲರೂ ಕೂಡ ಹೋರಾಟದ ಮೂಲಕ ವೈದ್ಯರಾಗಬೇಕಿದೆ ಅಂತ ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿ ಕೃಷ್ಣೇಗೌಡ ತಿಳಿಸಿದ್ದಾರೆ.
ಮಳವಳ್ಳಿ ತಾಲೂಕಿನ ಬುಗತಳ್ಳಿ ಗ್ರಾಮದ ಮದನ ಮೋಹನ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಸಿಪಿಐ ಪಕ್ಷದ ಜಿಲ್ಲಾ ಮಟ್ಟದ 2 ದಿನಗಳ ಅಧ್ಯಯನ ಶಿಬಿರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಜನರು ಒಂದು ಸಣ್ಣ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಸಾಧ್ಯವಾಗದೆ ಬೇರೆಯವರ ಮೇಲೆ ಅವಲಂಬಿತರಾಗುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯನ್ನು ಬದಲಾಯಿಸಲು ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಈ 2 ದಿನಗಳ ಅಧ್ಯಯನ ಶಿಬಿರವು ಅತ್ಯಂತ ಅವಶ್ಯಕತೆಯಾಗಿದೆ ಎಂದರು. ನಾವು ಬದುಕ್ತಾ ಇರ್ತಕ್ಕಂಥ ಈ ಸಮಾಜ ಇದೆ, ಈ ಲೋಕ ಇದೆ, ಈ ಲೋಕನ ನಾವು ಹೇಗೆ ನೋಡ್ತಾ ಇದ್ದೀವಿ, ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ನಮಗೆ ವಿವರಿಸ್ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಒಬ್ಬೊಬ್ಬರು ಕೂಡ ನಾವು ಹೇಗೆ ಬರ್ತಿದ್ದೀವಿ, ನಾವು ಹೇಗೆ ಹುಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಕಷ್ಟ ಬಂದಾಗೆಲ್ಲ ಅಯ್ಯೋ ಭಗವಂತ ಮುಂದಿನ ದಿನ ನನಗೆ ಈ ಕಷ್ಟ ಕೊಡಬೇಕೆಂದು ಮಾತಾಡ್ತೀವಿ. ಸುಖ ಬಂದಾಗೆಲ್ಲ ಓ ಆ ದೇವರ ಆಶೀರ್ವಾದ ಇದ್ದದ್ದು ನಾನು ಇವತ್ತು ಸುಖವಾಗವೇ, ಆ ಶಿವ ಕಂಡುಬಿಟ್ಟ ಅಂತ ಮಾತಾಡ್ತೀವಿ. ಅಂದರೆ ನಮಗೆ ಆ ರೀತಿ ಮಾತಾಡುವಾಗ ನಾವೇನು ಯೋಚನೆ ಮಾಡಿ ಮಾತಾಡೋಣ. ನಮ್ಮ ರೂಢಿನಲ್ಲೇ ನಮ್ಮ ಸುಖಕ್ಕೂ ಶಿವನೇ ಕಾರಣ, ನಮ್ಮ ಕಷ್ಟಕ್ಕೂ ಆ ಪರಮಾತ್ಮನ ಮಗನ ದಿನವೇ ಕಾರಣ ಅಂತೇಳಿ ಮಾತಾಡ್ತಾ ಇರ್ತೀವಿ. ಇದು ಈ ಲೋಕದ ಬಗೆಗೆ ನಮ್ಮ ಕಣ್ಣೋಟ. ಅಂದರೆ ನಾವು ಹೆಂಗೆ ಲೋಕವನ್ನು ಗ್ರಹಿಸ್ತಾ ಇದ್ದೀವಿ ಆ ರೀತಿ ನೋಡೋದು ಸರಿನಾ ತಪ್ಪ ಅಥವಾ ಹೇಗೆ ನೋಡಬೇಕು ಅನ್ನೋ ವಿಷಯನ ತಿಳ್ಕೋಬೇಕು ಅಂತ ಈ ಪಾಠನ ಇಟ್ಟಿದ್ದೀನಿ. ಹಂಗೆ ಇನ್ನೂ ಒಂದು 4 ಪಾಠಗಳಿವೆ. ಈ 4 ಪಾಠಗಳಲ್ಲಿ ಇಟ್ಟಿರ್ತಕ್ಕಂಥ ಉದ್ದೇಶ. ಕಾರ್ಯಕ್ರಮದಲ್ಲಿ ಸಿಪಿಐ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಹಾಗೂ ಉಪನ್ಯಾಸಕ ವಸಂತರಾಜ್, ಜಿಲ್ಲಾ ಮುಖಂಡರಾದ ಕುಮಾರಿ, ಜಿಲ್ಲಾ ಸಂಚಾಲಕ ಭರತರಾಜ್, ಹನುಮೇಶ್ ಹಾಗೂ ತಾಲೂಕು ಸಂಚಾಲಕ ಲಿಂಗರಾಜಮೂರ್ತಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ಕ್ಷೇತ್ರದ ಸರಳ ಸಜ್ಜನಿಕೆಯ ನಾಯಕ ಆರ್ಟಿಒ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನಲ್ಲಿ ಆಯೋಜಿಸಲಾಗಿದ್ದಂತಹ ಭವ್ಯ ರಂಗ ಕುಣಿತ ಸ್ಪರ್ಧೆಯಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಶ್ರವಣೂರು ಗ್ರಾಮದ ಕಲಾ ತಂಡ ಪ್ರಥಮ ಬಹುಮಾನವನ್ನು ಮುಡಿಗೇರಿಸಿಕೊಂಡು ಸಂಭ್ರಮಿಸಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಶ್ರವಣೂರು ಗ್ರಾಮದ ಕಲಾವಿದರು ಶ್ವೇತವರ್ಣದ ಸಾಂಪ್ರದಾಯಿಕ ಉಡುಪು ತೊಟ್ಟು ರೈತರ ಸ್ವಾಭಿಮಾನದ ಸಂಕೇತವಾದ ಹಸಿರು ಶಾಲನ್ನ ಧರಿಸಿ ಗಮನ ಸೆಳೆದರು. ತಮಟೆ ವಾದಕರ ರೌದ್ರ ಹಾಗೂ ಲಯಬದ್ಧ ತಮಟೆ ಶಬ್ದಕ್ಕೆ ತಕ್ಕಂತೆ ಕಾಲಿಗೆ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದ ಕಲಾವಿದರು ನೆರೆದಿದ್ದ ಸಾವಿರಾರು ಸಾರ್ವಜನಿಕರು ಕಣ್ತುಂಬಿಕೊಳ್ಳುವಂತೆ ಕುಣಿದು ಕುಪ್ಪಳಿಸಿದರು. ಈ ರಂಗಗುಣಿತದ ವಿಶೇಷವೆಂದರೆ ಇಲ್ಲಿ ವಯಸ್ಸಿನ ಯಾವುದೇ ಭೇದ ಭಾವವಿರಲಿಲ್ಲ. ಹಿರಿಯರು ಕಿರಿಯರು ಎನ್ನದೆ ಎಲ್ಲರೂ ಒಂದಾಗಿ ಒಟ್ಟಿಗೆ ಸೇರಿ ರಂಗಪ್ರವೇಶ ಮಾಡಿ ಅಬ್ಬರದ ನೃತ್ಯ ಪ್ರದರ್ಶಿಸಿದರು. ಪೈಪೋಟಿಯ ನಡುವೆಯೂ ಅತ್ಯುತ್ತಮ ಪ್ರದರ್ಶನ ನೀಡಿದ ಶ್ರವಣೂರು ಗ್ರಾಮಸ್ಥರು ಪ್ರಥಮ ಬಹುಮಾನವನ್ನು ತಮ್ಮದಾಗಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಕೆಆರ್ಪೇಟೆಯ ಗಣ್ಯರು, ಆರ್ಟಿಒ ಮಲ್ಲಿಕಾರ್ಜುನ ಅವರ ಅಭಿಮಾನಿಗಳು ಹಾಗೂ ಕಲಾಭಿಮಾನಿಗಳು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಕಲೇಶಪುರದಲ್ಲಿ ಭೀಕರ ಅಪಘಾತ, ಕಾರು ಆಟೋ ಮುಖಾಮುಖಿ ಡಿಕ್ಕಿ, ಹೊತ್ತಿ ಉರಿದ ಸಿಎನ್ಜಿ ಆಟೋ. ನಾನು ಈ ನಾಡಿನ ಹುಡುಗ, ಇದೇ ನನ್ನ ಸ್ಟೇಟಸ್, ಧೈರ್ಯ ಬಿದ್ದರೆ ಕಾಕ್ರೋಚ್ ಪಾರ್ಟಿ ಅಧ್ಯಕ್ಷರಾಗಿ 50 ಸೀಟ್ ಗೆದ್ದೋರಿಸಿ, ಡಿಕೆಶಿಗೆ ನಿಖಿಲ್ ಕುಮಾರಸ್ವಾಮಿ ನೇರ ಸವಾಲ್. ಅಪಾಯಕ್ಕೆ ಆಹ್ವಾನ ನೀಡುತ್ತಿರುವ ರಸ್ತೆ ಬದಿಯ ಮರಗಳು, ಮಳೆಗಾಲದ ಮುನ್ನವೇ ಪರ್ಯಾಯ ರಸ್ತೆ ವಿಸ್ತರಣೆಗೆ ತಕ್ಷಣ ಕ್ರಮ ಕೈಗೊಳ್ಳಿ, ಜಿಲ್ಲಾಡಳಿತಕ್ಕೆ ಬಿಜೆಪಿ ಮುಖಂಡ ಪೃಥ್ವಿ ಅವರೇಕಾಡು ಮನವಿ. ಇದಾಗಿತ್ತು ದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತತ ಕಡೆ ನಮ್ಮ ನಡೆ.